ಬೆಳಗ್ಗೆ ಬೇಗ ಎದ್ದು ನಾನು ಈ ತರ ರೆಡಿಯಾಗಿ ರಾಮನಗರ್ಗೆ ಹೊರಟೆ. ಮೋಸ್ಟ್ ಹ್ಯಾಂಡ್ಸಮ್. ಮಧ್ಯದಲ್ಲಿ ಮನೋಜ ಸಿಕ್ದ ಅಂತ ಕಾಫಿ ಬ್ರೇಕ್ ಕೊಟ್ಬಿಟ್ಟು ಬಾದಾಮ್ ಹಾಲ್ನ ಕೊಡ್ದು. ಬ್ರೇಕ್ ಎಲ್ಲ ಸಾಕು, ಇನ್ನ ನಾವು ಹೋಗಿ ನಾವು ಮೀಟ್ ಆಗ್ಬೇಕಾಗಿರೋ ಮೀಟ್ ಆಗೋಣ ಅಂದ್ರೆ ಅವ್ರು ಸಿಕ್ಲಿಲ್ಲ. ಇನ್ನ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಕ್ ಹೇಳಿದ್ರು. ಸರಿ ಅಂತ ಏನ್ ಮಾಡೋಣ ಅಂತ ಒಂದು ಪಾರ್ಕ್ ಪಕ್ಕದಲ್ಲೇ ಇತ್ತು ಅಂತ ಎಂಟ್ರಿ ಕೊಟ್ಟು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡಿದ್ರೆ ಬುದ್ಧ ಕೂತಿದ್ರು. ಬುದ್ಧ ನೋಡ್ಕೊಂಡು ಪೀಸ್ ಆಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದು. ಎಷ್ಟೊತ್ತು ಅಂತ ನಾವು ವೆಯ್ಟ್ ಮಾಡೋದು, ಅಲ್ಲಿ ಪಕ್ಕದಲ್ಲಿ ಮಕ್ಳು ಆಡ್ತಿರೋದು ನೋಡಿ ನಮಗೂ ಇಷ್ಟ ಆಯ್ತು. ಅದಕ್ಕೆ ನಾವು ಆಡಕ್ಕೆ ಅಂತ ಹೋದು. ನಾವು ಆಟ ಆಡ್ತಿರೋದು ನೋಡಿದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ಜನ್ಮಕ್ಕೆ ಹೋಗೋ. ನಮ್ಮ ಮನೋಜಂಗ್ ಅವ್ರ ಅಜ್ಜಿ ಹೇಳಿದ್ ನೆನಪಾಯ್ತಂತೆ. ಆಮೇಲೆ ಜೀವ ಇಲ್ಲಿ ಯಾಕೋ ಕೂತಿದ್ಯಾ? ಮಧ್ಯಾಹ್ನ ಹೊತ್ತು ಹುಣಸೆ ಮರದಲ್ಲಿ ಗಾಳಿ ಇರುತ್ತಂತು ಯಾರೋ ನಮ್ಮ ಅಜ್ಜಿ ಹೇಳ್ತಿದ್ರು. ಅಪ್ಪ ಹೀರೋ, ನಾನು ಸೈನ್ಸ್ ಸ್ಟೂಡೆಂಟು. ಗಾಳಿ ಎಲ್ಲ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್. ಎಲ್ರು ಎಲ್ಲ ಎಂಟ್ರಿ ಟಿಕೆಟ್ ತಗೊಂಡ್ರೆ ನಾವಂತೂ ಎಕ್ಸಿಟಿವ್ ಟಿಕೆಟ್ ತಗೊಂಡು ಆಚೆ ಬಂದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಏನಕ್ಕೆ ಅಂದ್ರೆ ನಾವು ಬಂದಾಗ ಇನ್ನ ಅಜ್ಜಿ ಇನ್ನ ಬಂದೇ ಇರಲಿಲ್ಲ ಟಿಕೆಟ್ ಕೊಡೋದಕ್ಕೆ. ಆಮೇಲೆ ಸರಿ ಅಂದ್ಬಿಟ್ಟು ತಗೊಳ್ಳೇಬೇಕು ಅಂದಿದ್ದಕ್ಕೆ ತಗೊಳ್ದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಅಷ್ಟೊಂದು ಆಟ ಆಡಿರೋರು ನಾವು ಟಿಕೆಟ್ ತಗೊಂಡ್ಮೇಲೆ ಸುಮ್ಮನೆ ಇರ್ತೀವ? ಟಿಕೆಟ್ ತಗೊಂಡು ಅಂದ್ಬಿಟ್ಟು ಮತ್ತೆ ಆಚೆ ಹೋಗೋದ್ ಬಿಟ್ಟು ನಾವು ಒಳಗಡೆ ಹೋಗಿ ಟಿಕೆಟ್ ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ಫುಲ್ಲು ಸುತ್ತಾಡಿ ಎಲ್ಲಾನು ಒಂದೊಂದು ರೌಂಡ್ ಟ್ರಯಲ್ ಮಾಡ್ಕೊಂಡು ಆಚೆ ಬಂದು ನಾವು ಮೀಟ್ ಮಾಡ್ಕೊಂಡು ನಾವು ನಲ್ಲಿಗುಡ್ಡೆ ಕೆರೆ ಹತ್ರ ಬಂದು, ನಲ್ಲಿಗುಡ್ಡೆ ಕೆರೆ ಹತ್ರ ಒಂದು ಸೂಪರ್ ವ್ಯೂನ ನೋಡ್ಕೊಂಡು ಬಿಡದಿ ಹತ್ರ ನಮ್ಮ ಕೆಲಸ ಮುಗಿಸ್ಕೊಂಡು ನಾವು ರಿಟರ್ನ್ ಬಂದ್ಬಿಟ್ಟು ಅಷ್ಟೇ.